ಎಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇವತ್ತು ಫುಲ್ ಡೇ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ಈ ಒಂದು ಬ್ಲಾಗಲ್ಲಿರುತ್ತೆ. ಇವತ್ತು ಫುಲ್ ಡೇ ಈ ಬ್ಲಾಗ್ ಆಗಿರುತ್ತೆ. ಮಳೆ ಕೂಡ ಬರ್ತಾ ಇದೆ, ನಿನ್ನೆಯಿಂದ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ನೋಡಿ ಎಷ್ಟು ಮಳೆ ಬರ್ತಿದೆ ಅಂದರೆ ವಾಯ್ಸ್ ಕೇಳಿಸ್ತಿದೆಯಲ್ವ ನಂಗೆ ಗೊತ್ತಿಲ್ಲ. ನಿನ್ನೆಯಿಂದ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ, ಅಂದರೆ ಜೋರಾಗೇನು ಬರ್ತಿಲ್ಲ. ಸ್ವಲ್ಪ ಹೊತ್ತು ಬರುತ್ತೆ ಮತ್ತು ಸ್ವಲ್ಪ ಹೊತ್ತು ನಿಲ್ಲುತ್ತೆ, ಈ ಥರ ಆಗ್ತಿದೆ. ಸ್ವಲ್ಪ ಟೈಮ್ ಇರಲಿಲ್ಲ ಮಳೆ, ಮತ್ತು ಇವಾಗ ಸ್ಟಾರ್ಟ್ ಆಗಿದೆ. ನೋಡಿ ತೋರಿಸ್ತಾ ಇದ್ದೀನಿ. ಇದು ಬೆಳಿಗ್ಗೆ ಟೈಮ್ ಆಗಲೇ ಎಷ್ಟು ಕತ್ಲೆ ಥರ ಆಗಿದೆ. ಇದು ಒಳ್ಳೆ ಸಂಜೆ ಥರ ಕಾಣಿಸ್ತಿದೆ, ಆದರೆ ಇದು ಬೆಳಿಗ್ಗೆ 8 ಗಂಟೆ ಅನಿಸುತ್ತೆ. ಆವಾಗ ನಾನು ಬ್ಲಾಗ್ನ ಮಾಡ್ತಾ ಇರೋದು. ತುಂಬಾ ಕತ್ಲೆ ಕಾಣಿಸ್ತಿತ್ತು, ಆದರೆ ಸಂಜೆ ಥರ ಕಾಣಿಸ್ತಿದೆ, ಆದರೆ ಅದು ಬೆಳಿಗ್ಗೆ. ಆಮೇಲೆ ನಾನು ಪೂಜೆ ಕೂಡ ಮಾಡಬೇಕಿತ್ತು, ಸ್ನಾನ ಎಲ್ಲ ಆಗಿತ್ತು. ಹಾಗಾಗಿ ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹೂವು ತೊಗೊಬರೋಣ ಅಂತ ಹೋಗಿದ್ದೆ. ಮಳೆ ಬರ್ತಿತ್ತಲ್ವ, ಹಾಗಾಗಿ ಛತ್ರಿ ಇಟ್ಕೊಂಡೇ ಹೋಗಿದ್ದೆ. ಹೂವು ತೊಗೊಂಬಂದ್ಬಿಟ್ಟು ಪೂಜೆ ಕೂಡ ಮಾಡಿದೆ. ಇವಾಗ ಪೂಜೆ ಕೂಡ ಆಯಿತು. ಪೂಜೆ ಆದಮೇಲೆ ದೇವ್ರನ್ನ ತೋರಿಸೋದಕ್ಕೆ ನಂಗೆ ಮರ್ತೋಯ್ತು ಪೂಜೆ ಮಾಡಿದ್ದನ್ನ. ತಿಂಡಿ ತಿನ್ಕೊ ಬಂದಾದ್ಮೇಲೆ ನೆನಪಾಯಿತು. ಇವಾಗ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ, ನಂಗೆ ನೆನಪಾಗಲಿಲ್ಲ ಆವಾಗ ತೋರಿಸೋದಕ್ಕೆ. ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ, ಪೂಜೆ ಮಾಡಿದ್ನಲ್ವ, ಹಂಗಾಗಿ. ಅದಾದಮೇಲೆ ಪೂಜೆ ಆದಮೇಲೆ ನಾನು ಒಂದು ಗ್ಲಾಸು ಸಬ್ಜಾ ಸೀಡ್ಸ್ ಕುಡಿದೆ. ಅಂದರೆ ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿದ್ನಲ್ಲ, ಅದನ್ನು ಕುಡಿದೆ. ಅವಾಗವಾಗ ಕುಡಿತಿರ್ತೀನಿ ನಾನು, ಒಂದಿನ ಬಿಟ್ಟು ಒಂದಿನ ಈ ಥರ ಸಬ್ಜಾ ಸೀಡ್ಸ್ನ. ಬೆಳಿಗ್ಗೆ ಟೈಮ್ ಇಲ್ಲಾಂದರೆ ಯಾವಾಗಾಗುತ್ತೋ ಆ ಟೈಮ್ ಕುಡಿತೀನಿ. ಇವತ್ತು ಬೆಳಿಗ್ಗೆನೇ ಕುಡಿತಾ ಇದ್ದೀನಿ, ಲೇಟ್ ಆಗಿತ್ತು ತಿಂಡಿ ತಿನ್ನೋದು ಅಂತ. ಇವಾಗ ಸಬ್ಜಾ ಸೀಡ್ಸ್ನು ಕುಡ್ಕೊಂಡೆ. ಆಮೇಲೆ ಇವತ್ತು ಟಿಫನ್ ಬಂದುಬಿಟ್ಟು ಇಡ್ಲಿ ಮತ್ತು ಸಾಂಬಾರು ಮಾಡ್ತಿದ್ರು. ಹಾಗೆ ನಮ್ಮಪ್ಪ ಇದೊಂದು ಮಶ್ರೂಮ್ ತಂದಿದ್ರು. ಒಂದೇ ಸಿಕ್ಕಿದ್ದು ನೋಡಿ, ಜಾಸ್ತಿ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಅದೇ ಒಂದು ಸಿಕ್ಕಿದ್ದು. ಇನ್ನು ಸಾಂಬಾರು ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇಡ್ಲಿಗೆ ತುಂಬಾ ಚೆನ್ನಾಗಾಗುತ್ತೆ. ಒಂದು ಕುಕ್ಕರಿಗೆ ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಹಲಸಂಡೆ ಕಾಳು, ಆಮೇಲೆ ಬೀನ್ಸ್, ಕ್ಯಾರೋಟ್, ಆಲೂಗೆಡ್ಡೆ, ಹಾಗೆ ಬದನೆಕಾಯಿ, ಆಮೇಲೆ ಒಂದು ಈರುಳ್ಳಿ, ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿರೋದು. ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ತರಕಾರಿ ಬೇಯೋದಕ್ಕೆ, ಹಾಗೆಯೇ ಸ್ವಲ್ಪ ಅರಿಶಿಣ, ಇಷ್ಟನ್ನು ಹಾಕ್ಕೊಂಡು ಕ್ಲೋಸ್ ಮಾಡಬೇಕು ಕುಕ್ಕರ್ನ. ಇನ್ನು ಅದು ಬೇಯೋಷ್ಟೊತ್ತಿಗೆ ಈ ಖಾರಕ್ಕೂ ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗಷ್ಟು ಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋದು, ಕಾಯಿ ತುರಿ ಕೂಡ ಹಾಕ್ಕೋಬೋದು. ಆಮೇಲೆ ಅರ್ಧದಷ್ಟು ಈರುಳ್ಳಿ, ಆಮೇಲೆ 2 ಸ್ಪೂನ್ ಆಗುವಷ್ಟು ಮಸಾಲ, ಇದು ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿರೋದು. ಇಷ್ಟನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ತರಕಾರಿ ಕೂಡ ಇಲ್ಲಿ ಬೆಂದಿತ್ತು. ಅದಾದಮೇಲೆ ನುಗ್ಗೆಕಾಯಿ ಕಟ್ ಮಾಡಿರೋದನ್ನ ಹಾಕ್ಕೊಂಡಿರೋದು, ಯಾಕಂದರೆ ನುಗ್ಗೆಕಾಯಿ ಬೇಗ ಬೆಂದುಬಿಡುತ್ತೆ. ಹಾಗಾಗಿ ಇವಾಗ ಹಾಕ್ಕೊಂಬಿಟ್ಟು ಮತ್ತೆ ನಾವು ಮಾಡಿರೋ ಖಾರನ ಹಾಕ್ಕೊಂಡು ಒಂದು ಕೂಗು ಮತ್ತೆ ಕುಗ್ಸ್ಕೋಬೇಕು. ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 1 ವಿಷಿಲ್ ಆಗೋವರೆಗೂ. ಅದಾದಮೇಲೆ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಒಗ್ಗರಣೆ ಕೊಡೋದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿನೇ ಆಗೋಗುತ್ತೆ. ತುಂಬಾ ಸಿಂಪಲ್, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಇಡ್ಲಿಗೆ, ದೋಸೆಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ನನಗೆ ಇಡ್ಲಿಗೆ, ದೋಸೆಗೆಲ್ಲ ಸಾಂಬಾರು ಇಷ್ಟ ಆಗೋದು, ಅದು ನುಗ್ಗೆಕಾಯಿ ಸಾಂಬಾರು, ಈ ಥರ ಎಲ್ಲ ಚೆನ್ನಾಗಾಗುತ್ತೆ. ಅದಾದಮೇಲೆ ಇನ್ನೂ ಒಂದು 11 ಗಂಟೆ ಅಷ್ಟೊತ್ತಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡಿದ್ದೆ ಅವತ್ತು, ಅದನ್ನು ಕೂಡ ತಿಂತಾಯಿದ್ದೀನಿ. ಅವತ್ತು ಫಸ್ಟಿಗೆ ಮಾಡಿದ ಕಾಲಾಗಿತ್ತು, ಇದು ಸೆಕೆಂಡ್ ಅಥವಾ ಥರ್ಡ್ ಟೈಮ್ ಅನಿಸುತ್ತೆ ಮಾಡಿರೋದು. ಅದು ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಎಲ್ಲ ಹಾಕಿಬಿಟ್ಟು ಲಡ್ಡು ಮಾಡಿರೋದು. ಇದು ಬಂದುಬಿಟ್ಟು ನಾನು ನೈಟ್ ಕ್ಯಾಪ್ಚರ್ ಮಾಡ್ಕೊಂಡಿರೋದು, ಲಡ್ಡುನ ನೆನೆಸಿ ಇಡ್ತಿರೋದು ತುಪ್ಪ ಹಾಕಿಬಿಟ್ಟು. ಇವಾಗ ವಿಡಿಯೋ ಕ್ಲಿಪ್ನ ಹಾಕ್ತಾಯಿದ್ದೀನಿ ನಾನು. ಇದು ನೈಟ್ ಮಾಡ್ಕೊಂಡಿದ್ದು ಲಡ್ಡುನ ಒಂದು ಬೌಲಿಗೆ ಇಟ್ಕೊಂಡ್ಬಿಟ್ಟು, ಆಮೇಲೆ ಅದಕ್ಕೊಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತೀನಿ. ತುಪ್ಪನ ಹಾಕಿಬಿಟ್ಟು ನೆನೆಸಿಡೋದು ಓವರ್ ನೈಟ್, ಬೆಳಿಗ್ಗೆ ತಿನ್ನೋದು. ಬೆಳಿಗ್ಗೆ ಮುಂಚೆದು ತಿನ್ಬೋದು, ಅಂದರೆ ಬ್ರಷ್ ಎಲ್ಲ ಆದಮೇಲೆ ತಿನ್ಬೋದು, ಇಲ್ಲಾಂದರೆ ಟಿಫನ್ ಆದಮೇಲೂ ತಿನ್ಬೋದು. ಟಿಫನ್ ಮತ್ತು ಊಟ ಮಧ್ಯೆ ಗ್ಯಾಪಲ್ಲಿ ತಿಂದರೆ ಒಳ್ಳೆಯದು ಅಂದ್ಬಿಟ್ಟು ನಾನು ಹಂಗೆ ತಿಂತಾಯಿದ್ದೀನಿ. ಬೆಳಿಗ್ಗೆ ಮುಂಚೆ ತಿಂದರೂ ಒಳ್ಳೆಯದು, ತಿಂಡಿ ಮಾಡೋಕ್ಕಿಂತ ಮುಂಚೆ. ನಾನು ಕೆಲವು ಸಲ ಮಾತ್ರ ಬೆಳಿಗ್ಗೆ ತಿಂಡಿಗಿಂತ ಮುಂಚೆ ತಿಂತೀನಿ, ಇಲ್ಲಾಂದರೆ ನಾನು ಟಿಫನ್ ಆದಮೇಲೆ ಊಟ ಮತ್ತು ಟಿಫನ್ ಗ್ಯಾಪಲ್ಲಿ ತಿಂತೀನಿ, ಈ ಥರ ಮಾಡ್ತೀನಿ ಅಷ್ಟೇ. ಇವತ್ತು ನಾನು ಟಿಫನ್ ಆದಮೇಲೆ ತಿಂತಾಯಿದ್ದೀನಿ. ಬೆಳಿಗ್ಗೆ ಪೂಜೆ ಎಲ್ಲ ಮಾಡಬೇಕಿತ್ತು, ಲೇಟ್ ಆಗುತ್ತೆ ಅಂತ ನಾನು ಇವಾಗ ತಿಂತಾಯಿದ್ದೀನಿ ಅದನ್ನು. ಇವಾಗ ಅದನ್ನು ಕೂಡ ತಿಂದಮೇಲೆ ನಾನು ಬೆಡ್ಶೀಟ್ ಎಲ್ಲ ಹಾಕೋಣ ಅಂದ್ಬಿಟ್ಟು ಬೆಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ರೂಮ್ ಕೂಡ ಕ್ಲೀನ್ ಮಾಡಿದ್ರು ನಮ್ಮ ಮಮ್ಮಿ, ಅದಕ್ಕೆ ನಾನು ಇವಾಗ ಬೆಡ್ಶೀಟ್ ಎಲ್ಲ ಹಾಕ್ತಾಯಿದ್ದೀನಿ ಹೊಸದು. ಸ್ವೆಟರ್ ಎಲ್ಲ ಹಾಕ್ಕೊಂಡು ಬೆಚ್ಚಗಿದ್ದೀನಿ, ಯಾಕಂದರೆ ತುಂಬಾ ಚಳಿ. ಮಳೆ ಬಂದುಬಿಟ್ರಂತೂ ಒಂದು ನಿಮಿಷನೂ ಇರೋಕ್ಕಾಗೋದಿಲ್ಲ, ಎಷ್ಟು ಚಳಿ ಆಗುತ್ತೆ ಅಂತ ಹೇಳಿದ್ರೆ. ಒಲೆ ಮುಂದೆನೇ ಕುತ್ಕೋಬೇಕು, ಆ ಥರ ಆಗುತ್ತೆ. ಹಾಗಾಗಿ ಸ್ವೆಟರ್ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ ನಾನು. ಇವಾಗ ಬೆಡ್ಶೀಟ್ ಕೂಡ ಎಲ್ಲನೂ ಕ್ಲೀನಾಗಿ ಹಾಕ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಲ್ಲ ಹೀಗೆ ಕ್ಲೀನಾಗಿ ಮಡ್ಚಿಟ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ. ಆವಾಗಲೇ ಒಂಥರ ಕಾಣಿಸ್ತಿತ್ತು, ಬೆಡ್ಶೀಟ್ ಏನೂ ಹಾಕಿರಲಿಲ್ಲ ಅಲ್ವಾ, ಹಾಗಾಗಿ ಎಲ್ಲ ಇವಾಗ ಕ್ಲೀನಾಗಿ ಹಾಕ್ಕೊಂಡು ಇವಾಗ ಒಂಥರ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಶೀಟ್ನ ಕೂಡ ಎಲ್ಲನೂ ಹಾಕ್ಕೊಂಡೆ ರೂಮೆಲ್ಲ ಕ್ಲೀನ್ ಮಾಡಿದ್ದಕ್ಕೆ. ಇನ್ನು ಇವಾಗ ನಾನು ರೂಮೆಲ್ಲ ಬೆಡ್ಶೀಟೆಲ್ಲ ಹಾಕ್ಕೊಂಡು ಆಯ್ತಲ್ಲ, ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಇವತ್ತು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನೇನೇ ಸಿಂಪಲ್ಲಾಗಿ, ಜಾಸ್ತಿ ಮಸಾಲ ಏನು ಯೂಸ್ ಮಾಡ್ತಿಲ್ಲ,
ಕ್ವಿಕ್ಕಾಗಿ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಜಾಸ್ತಿ ಮಸಾಲ ಯಾರಿಗೆ ಇಷ್ಟ ಆಗೋದಿಲ್ವೋ ಈ ಥರನೂ ಟ್ರೈ ಮಾಡ್ಕೋಬೋದು. ಬೆಳಿಗ್ಗೆ ಟೈಮ್ ಏನಾದರೂ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಿಂಪಲ್ಲಾಗಿರುತ್ತೆ. ಇವಾಗ ಮೊಟ್ಟೆ ಕೂಡ ನಾನು ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಟೊಮೆಟೊ, ಆನಿಯನ್ ಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ ಬೇಕು. ಅದನ್ನು ಕೂಡ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಆಗುತ್ತೆ ಎಲ್ಲ ಕಟ್ ಮಾಡಿಕೊಂಡ್ರೆ ಅಂತ. ಇದು ಎಗ್ ಬೇಯೋಷ್ಟೊತ್ತಿಗೆ ಇದನ್ನೆಲ್ಲ ಕಟ್ ಮಾಡ್ಕೊಂಬಿಟ್ರೆ ಆಮೇಲೆ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗಾಗಿ ಇವಾಗ ನಾನು ಈರುಳ್ಳಿ ಮತ್ತು ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಟೊಮೆಟೊ ಹಾಗೆ ಸ್ವಲ್ಪ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಮೊಟ್ಟೆ ಕೂಡ ಬೆಂದಿತ್ತು. ಇವಾಗ ಅದನ್ನು ಸಿಪ್ಪೆನೂ ಕೂಡ ಎಲ್ಲನೂ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಕ್ಕೊಳ್ತಾ ಇದ್ದೀನಿ. ಇವಾಗ ಸಿಪ್ಪೆ ಎಲ್ಲ ತೆಕ್ಕೊಂಬಿಟ್ಟು ಎಲ್ಲದ್ರದ್ದು ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಉಪ್ಪಾಕಿ ನಾನು ಬಾಯ್ಲ್ ಮಾಡ್ಕೊಂಡಿಲ್ಲ, ಜಸ್ಟ್ ಎಗ್ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡ್ಕೋಬೋದು, ಬೇಗ ಆಗುತ್ತೆ. ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಅಂದರೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಆಮೇಲೆ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಎಗ್ ಇಟ್ಕೊಂಡಿದ್ವಲ್ಲ ಎಗ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಇವಾಗ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದನ್ನು ತೆಕ್ಕೊಂಡು ನಾನು ಬೌಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಮೊಟ್ಟೆನೂ ಬೌಲಿಗೆ ಹಾಕಿ ಸೈಡಲ್ಲಿ ಇಟ್ಕೊಳ್ತೀನಿ. ಇವಾಗ ಅದೇ ಪಾತ್ರೆಗೆ ನಾನು ಎಣ್ಣೆ ಹಾಕಲ್ಲ, ಎಣ್ಣೆ ಅದರಲ್ಲೇ ಇತ್ತು. ಹಾಗಾಗಿ ಇವಾಗ ಹೋಲ್ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಪಲಾವ್ ಎಲೆ, ಚಕ್ಕೆ, ಸ್ಟಾರ್, ಲವಂಗ, ಅದಾದಮೇಲೆ ಏಲಕ್ಕಿ, ಕಸೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿನ ಕಟ್ ಮಾಡಿರೋದನ್ನು ಕೂಡ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಗ್ರೈಂಡ್ ಮಾಡಿದ್ವಲ್ವ ಟೊಮೆಟೊ ಎಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಕೂಡ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕು. ಅದಾದಮೇಲೆ ಇವಾಗಲೇ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಅದಾದಮೇಲೆ ನಾನು 1 ಕಪ್ ಆಗೋವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಕೂಡ ಹಾಕ್ಕೊಂಡು ಮತ್ತೆ ಅದರಲ್ಲೇ ನಾನು ಕುದಿಯೋಕೆ ಬಿಡ್ತೀನಿ. ಅದನ್ನು ಮಸಾಲ ಎಲ್ಲ ಒಂದು ನಿಮಿಷ 2 ನಿಮಿಷ ಕುದಿಸ್ಕೋಬೇಕು. ಅದಾದಮೇಲೆ ಇವಾಗ ನಾನು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಆಮೇಲೆ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇಷ್ಟೇ ಹಾಕ್ಕೊಳ್ತಾರೆ, ಜಾಸ್ತಿ ಏನೂ ಹಾಕ್ಕೊಳ್ತಿಲ್ಲ. ಸಿಂಪಲ್ಲಾಗಿ ಮಾಡ್ತಿರೋದು, ಜಾಸ್ತಿ ಮಸಾಲೆ ಯೂಸ್ ಮಾಡಿದೆ. ಹಾಗಾಗಿ ಇವಾಗ ನಾನು ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಎಗ್ಗನ್ನು ಕೂಡ ಹಾಕ್ಕೊಂಬಿಟ್ಟು ಅಕ್ಕಿನ ನಾನು ಮೊದಲೇ ನೆನೆಸಿಟ್ಟಿದ್ದೆ. ಇವಾಗ ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದ್ರ ಡಬಲ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರು ಹಾಕ್ಕೊಂಡ್ಮೇಲೆ ನೀರು ಕುದಿ ಬಂದಾದಮೇಲೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಗ ಆಗಬೇಕು ಅಂತ ಹೇಳಿದರೆ ಮೊದಲೇ ನಾವು ಇನ್ನೊಂದು ಸೈಡಲ್ಲಿ ಬಿಸಿನೀರನ್ನ ಕೂಡ ಕಾಯೋಕ್ಕಿಟ್ರೆ, ಇವಾಗ ಬಿಸಿನೀರನ್ನೇ ಹಾಕ್ಕೊಂಡ್ರೆ ಬೇಗ ಆಗಿಬಿಡುತ್ತೆ. ನಾವು ಹಾಗೆ ಮಾಡಿದ್ದು, ಬಿಸಿನೀರನ್ನ ಕಾಯೋಕ್ಕಿಟ್ಬಿಟ್ಟು ಬಿಸಿನೀರನ್ನೇ ಹಾಕ್ಕೊಂಡಿದ್ದು. ಇವಾಗ ಅದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡ್ಕೋಬೇಕು. ಉಪ್ಪು ಬೇಕಾದರೆ ಉಪ್ಪನ್ನು ಹಾಕ್ಕೊಂಬಿಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು 3/4 ಅಂಶ ಬೇಯೋ ತನಕ ಬಿಡಬೇಕು. ಇವಾಗ 3/4 ಇದು ಬೆಂದಿದೆ. ಇವಾಗ ನಾನು ಅದೇ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕಲ್ಲನ್ನ ಮೇಲೆ ಇಟ್ಬಿಡ್ತೀನಿ. ಇವಾಗ ಮತ್ತೆ ತೆಕ್ಕೊಂಡ್ರೆ ರೆಡಿನೇ ಹೋಗಿರುತ್ತೆ. ಒಂದು ಅರ್ಧ ಗಂಟೆ ಕಲ್ಲನ್ನ ಮೇಲೆ ಇಟ್ಟಿದ್ದೆ. ಈ ಥರ ಆಗಿತ್ತು ಬಿರಿಯಾನಿ, ತುಂಬಾ ಚೆನ್ನಾಗಾಗಿತ್ತು. ಅದಾದಮೇಲೆ ಇನ್ನೂ ಸಂಜೆ ಸ್ನ್ಯಾಕ್ಸ್ ಕೂಡ ಮನೇಲಿ ತಂದಿದ್ದರು, ಅಂದರೆ ಬಾಳೆಕಾಯಿ ಚಿಪ್ಸ್ ಆಮೇಲೆ ಸ್ವೀಟ್ ಎಲ್ಲ ತಂದಿದ್ದರು. ಜಾಸ್ತಿ ನಾವೇನು ಸ್ನ್ಯಾಕ್ಸ್ ಏನು ತಿನ್ನೋದಿಲ್ಲ, ಬಟ್ ಮಳೆ ಬರ್ತಿರುತ್ತಲ್ವ ಇವಾಗ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ಸಂಜೆ ಟೈಮ್ ಈ ಥರ ಸ್ನ್ಯಾಕ್ಸ್ ತಿಂತಾ ಇರ್ತೀವಿ ಅಷ್ಟೇ. ನಮ್ಮ ಮನೇಲಿ ಈ ಥರ ಸ್ನ್ಯಾಕ್ಸ್ ಎಲ್ಲ ತರೋದೇ ಇಲ್ಲ, ಬಟ್ ಮಳೆ ಬರ್ತಿರೋದು ತಿನ್ಬೇಕು ಅನಿಸುತ್ತೆ ಅಂತ ತರಿಸಿರೋದಷ್ಟೇ. ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.